ಹಾಯ್, ಆಯುಧ ಪೂಜೆ ಬ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಸೊ ಇವಾಗ ನಾನು ಟೀನೋ ಕಾಫಿನೂ ಮರ್ತೋಗಿದೆ. ಕುಡಿದು ನಾನು ಕರ್ಡ್ ಮತ್ತು ಲೆಮನ್ನ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೆ. ಅದನ್ನು ವಾಶ್ ಮಾಡಬೇಕು. ಅದಕ್ಕೂ ಮುಂಚೆ ಪೂಜೆ ಐಟಮ್ ಎಲ್ಲ ಎತ್ತಿಟ್ಕೊಂಡು ಹಾಗೆ ನಾನು 2 ವೀಲರ್ ವಾಶ್ ಆಗಿರಲಿಲ್ಲ, ಕಾರ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬಟ್ 2 ವೀಲರ್ನ ಒಂದು ರೌಂಡ್ ವಾಷಿಂಗ್ ಕರ್ಕೊಂಡು ಹೋಗೋಣ ಅಂತ ಹೋಗಿ ನಮ್ಮ ಅಪಾರ್ಟ್ಮೆಂಟಲ್ಲೇ ಇದೆ ವಾಷಿಂಗ್ ಪಾಯಿಂಟ್. ಎಷ್ಟು ಜನ ತೊಳಿತಿದ್ದಾರೆ ನೋಡಿ ಅವ್ರವ್ರ ಗಾಡಿನ. ಮುಗಿಸ್ಕೊಂಬಂದೆ. ಇದು ನನ್ನ ಇವತ್ತು ಹಾಕೊಳ್ತಾ ಇರೋ ಡ್ರೆಸ್, ಮಿಂತ್ರಾಯಿಂದ ತರಿಸಿದ್ದು. ಜ್ಯುವೆಲ್ರಿ 2 ಆಪ್ಷನ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬ್ಯಾಂಗಲ್ಸ್, ಓ ಮೈ ಗಾಡ್, ನಿಮಗೆ ಗೊತ್ತಿಲ್ಲ, ನಂಗೆ ಬಾಳೆ ಅಂದರೆ ತುಂಬ ಇಷ್ಟ. ಈ ಬಾಕ್ಸ್ ಬಿಟ್ಟು ಇನ್ನೂ ಒಂದು ಬಾಕ್ಸ್ ಇದೆ, ಅದ್ರ ತುಂಬ ಬರೀ ಗಾಜಿನ ಬಳೆ, ಹಸಿರು ಮತ್ತು ರೆಡ್ ಕಲರ್ ಇದೆ. ನನಗೂ ನಮ್ಮ ಅಮ್ಮಂಗೂ ಇಬ್ಬರಿಗೂ ಇಷ್ಟ ಬಳೆ. ಓಕೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವ್ಯೂ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ವ್ಯೂ. ಇದು ನನ್ನ ರೂಮಿಂದ ಕಾಣಿಸೋದಿಗೆ. ಒಳ್ಳೆ ಸ್ನಾನ ಆಯಿತು. Feels good. ಸ್ಕಿನ್ ಕೇರ್ ಮಾಡಿಕೊಂಡು ಬೇಗ ರೆಡಿಯಾಗಿ ಪೂಜೆ ಮಾಡೋಕ್ಕೆ ಹೋಗಬೇಕು. ಆ್ಯಕ್ಚುಲಿ ಆಫೀಸ್ಗೆ ಹೋಗಿಲ್ಲ ಆ್ಯಂಡ್ ಆಫೀಸ್ಗೆ ಪೂಜೆ ಮಾಡಬೇಕಾಗಿತ್ತು. ಆ್ಯಂಡ್ ಆಫೀಸ್ ಓಪನ್ ಮಾಡಿ 1 ವರ್ಷ ಆಗಿದೆ. 1 ವರ್ಷದ ಮೇಲೆ 1-2-3 ತಿಂಗಳು ಎಕ್ಸ್ಟ್ರಾ ಆಗಿದೆ. ಬಟ್ ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ಕೊನೆಗೆ ಪೋಸ್ಟ್ಪೋನ್ ಮಾಡಿದೆ. ಬಿಕಾಸ್ ಎಲ್ಲರೂ ಹಬ್ಬ ಟೈಮ್ ಹೊರಗಡೆ ಹೋಗ್ತಾರೆ, ಸುಮ್ಮನೆ ಕೆಲವ್ರು ಬಂದರೆ ಕೆಲವ್ರು ಬರಲ್ಲ ಅಂತ. ಹಾಗಾಗಿ ಪೋಸ್ಟ್ಪೋನ್ ಮಾಡಿದ್ದೀನಿ. ಅದಕ್ಕೆ ಆಫೀಸಲ್ಲಿ ಇವತ್ತು ಪೂಜೆ ಇಲ್ಲ, ಮನೇಲಿ ಮಾತ್ರ ಪೂಜೆ ಇದೆ. ಹಾಗೆ ನಮ್ಮ ಕ್ಲಬ್ ಹೌಸಲ್ಲಿ ದಸರಾ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಜಾಸ್ತಿ ನಾರ್ತವರು ಆ್ಯಂಡ್ ನಾರ್ತ್ ಇಂಡಿಯನ್ಸ್ ಆ್ಯಂಡ್ ಮಲಯಾಳೀಸ್ ಇದ್ದಾರೆ. ಹಾಗಾಗಿ ಕ್ಲಬ್ ಹೌಸಲ್ಲಿ ಒಂದು ವಿಸಿಟ್ ಆಗಿ ಬರಬೇಕು, ಹೇಗೆ ಮಾಡ್ತೀಯಾರ ಈವೆಂಟ್ ಅಂತ. ಹಾಗೆ ನಿಮ್ಗೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೀಸೆಂಟಾಗಿ ಅಂದರೆ ಈ ವಿಡಿಯೋ ಮಾಡ್ತಾ ಹಿಂದಿನ ದಿನ ನನಗೂ ಮತ್ತು ಈ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವ್ರಿಗೂ ದೊಡ್ಡ ಜಗಳ. ಅಂದರೆ ಪ್ರೆಸೆಂಟ್ ಇರೋ ಅಸೋಸಿಯೇಷನ್ ಅವರು ಬಂದು 2 ಮಂತ್ಸ್ ಆಗಿದೆ ಅಧಿಕಾರಕ್ಕೆ ಬಂದು. ಈ ಅಸೋಸಿಯೇಷನ್ ಹ್ಯಾಂಡ್ಲ್ ಮಾಡ್ತಿರೋ ಹೆಡ್ಗಳು, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಹೂವೆವರ್ ಏನೋ ಬರ್ತಾರೆ. ಅವ್ರು ಯಾರೂ ಅವ್ರ ಕೆಲಸನ ಕರೆಕ್ಟಾಗಿ ಮಾಡ್ತಾಯಿಲ್ಲ ಆ್ಯಂಡ್ ರೂಲ್ಸ್ಗಳನ್ನ ಪ್ರಾಪರಾಗಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಈ ಅಪಾರ್ಟ್ಮೆಂಟಲ್ಲಿ ಇರೋವಂಥ ರೆಸಿಡೆಂಟ್ಸ್ಗೆ ಆ್ಯಂಡ್ ಓನರ್ಸಿಗೆ ಆ ರೂಲ್ಸ್ಗಳ ಬಗ್ಗೆ ತಿಳಿಸೋವಂಥ ಪ್ರಯತ್ನ ಅವ್ರು ಮಾಡಿಲ್ಲ. ಮಾಡ್ದಿರೇ ಇವ್ರ ದರ್ಪಕ್ಕೆ, ಇವ್ರ ಅಹಮ್ಗೆ, ನಾನು ಪ್ರೆಸಿಡೆಂಟು, ನಾನು ವೈಸ್ ಪ್ರೆಸಿಡೆಂಟ್ ಅನ್ನೋ ಅಹಮ್ಗೆ ಎಲ್ರಿಗೂ ಇಲ್ಲಿ ಟಾರ್ಚರ್ ಆಗ್ತಾಯಿತ್ತು. ಬಟ್ ಯಾರೂ ವಾಯ್ಸ್ ರೈಸ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂದರೆ ಇಲ್ಲಿ ಅರ್ಧಕ್ಕರ್ಧ ಇರೋದು ಸ್ಟೂಡೆಂಟ್ಸ್ಗಳೇ, 60% ಸ್ಟೂಡೆಂಟ್ಸ್ಗಳೇ ಇರೋದು. ಸ್ಟೂಡೆಂಟ್ಸ್ಗಳು ಮಲಯಾಳಿ ಸ್ಟೂಡೆಂಟ್ಸ್ಗಳು, ಮೆಡಿಕಲ್ ಸ್ಟೂಡೆಂಟ್ಸ್. ಯಾರಾದರೂ ವಾಯ್ಸ್ ರೈಸ್ ಮಾಡಿದ್ರೆ ಬೇರೆಯವರಲ್ವಾ, ಅವ್ರನ್ನ ಕೆಳಗಡೆ ಹಾಕ್ಬಿಡೋದು ವೆರಿ ಈಸಿ. ಅವ್ರೇನೇ ಕೇಸ್ ಹಾಕ್ತೀನಿ ಅಂತ ಹೋದರೂ ಕೂಡ ಅವ್ರಿಗೆ ಯಾರ್ದು ಸಪೋರ್ಟ್ ಸಿಗಲ್ಲ. ಸೊ ಹಾಗಾಗಿ ಯಾರೂ ವಾಯ್ಸ್ ರೈಸ್ ಮಾಡಲ್ಲ ಇಲ್ಲಿ, ಏನೇ ನೆಗೆಟಿವ್ ಆಗ್ತಾಯಿದ್ರು. ಸೊ ಒಂದಿನ ನನ್ನ ಗಾಡಿನ ಲಾಕ್ ಮಾಡಿರ್ತಾರೆ. ಏನಕ್ಕೆ ಲಾಕ್ ಮಾಡಿದ್ದೀರಾ ಅಂತ ಕೇಳಿದ್ರೆ ಏನು ರೀಸನ್ ಹೇಳ್ತಾರೆ ಗೊತ್ತಾ? ಹಿಂದಿನ ದಿನ ಮಧ್ಯರಾತ್ರಿ ನಾನು ಸ್ವಿಗ್ಗಿಯಿಂದ ಫುಡ್ ಆರ್ಡರ್ ಮಾಡಿರ್ತೀನಿ. ಆಫ್ಟರ್ 12 o'clock ನಾನು ಮೇನ್ ಗೇಟ್ಗೆ ಹೋಗಿ ಇಸ್ಕೋಬೇಕು ಅಂತ ಇರುತ್ತೆ. ಸರಿ ಅಂತ ನಾನು ಹೋಗಿ ಇಸ್ಕೊಂಡು ಬಂದೆ. ಇಲ್ಲಿ ಹೋಗ್ಲಿಕ್ಕೆ ಒಂದು ವೇ, ಬರಲಿಕ್ಕೆ ಒಂದು ವೇ ಇದೆ ಮೇನ್ ಗೇಟಿಂದ. ಇದು ದೊಡ್ಡ ಅಪಾರ್ಟ್ಮೆಂಟ್ ಬೈ ದ ವೇ. ನಾನು ಯಾವ ರೂಟಲ್ಲಿ ಹೋಗಿದ್ದೆ ಅದೇ ರೂಟಲ್ಲಿ ವಾಪಸ್ ಬರ್ತೀನಿ. ಬಿಕಾಸ್ ಚಳಿ ಆಗ್ತಾಯಿತ್ತು ರಾತ್ರಿ ಆ್ಯಂಡ್ ಆಲ್ಸೋ ಯಾರೂ ಓಡಾಡ್ತಾ ಇರಲಿಲ್ಲ. ಇಟ್ಸ್ ಜಸ್ಟ್ 50 ಮೀಟರ್ ಹೋಗಿದ್ಮೇಲೆ ವಾಪಸ್ ಬಂದಿದ್ದೀನಿ. ಅದಕ್ಕೆ ನನ್ನ ಗಾಡಿ ಲಾಕ್ ಮಾಡಿರ್ತಾರೆ. ನಾನು ಸೆಕ್ಯೂರಿಟಿಗೆ ಹೇಳಿದ್ರೆ ಪ್ರೆಸಿಡೆಂಟಿಗೆ ಕಾಲ್ ಮಾಡಿ ಅಂದರು. ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಅಂತ ಯಾರಿದ್ದಾರೋ ಅವ್ರಿಗೆ ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಇಲ್ಲ, ಹೇಳ್ತಿದ್ದಾರೆ ಫೈನ್ ಕಟ್ಟಿಬಿಟ್ಟು ಗಾಡಿ ಬಿಡಿಸ್ಕೊಳ್ಳಿ ಅಂತ. ಫಸ್ಟ್ ಆಫ್ ಆಲ್ ನಾನು ಯಾಕೆ ಫೈನ್ ಕಟ್ಟಬೇಕು? ಆ್ಯಂಡ್ ಫೈನ್ ಕಟ್ಟಬೇಕು ಅನ್ನೋ ರೂಲ್ಸ್ ಎಲ್ಲಿದೆ? ರೂಲ್ಸ್ ಇದ್ದರೂ ಸಹ ನೀವು ಎಲ್ಲಿ ಮೆನ್ಷನ್ ಮಾಡಿದ್ದೀರಾ ಹೋಗಬಾರ್ದು ಬರಬಾರ್ದು ಅಂತ? 12 ಗಂಟೆ ಮೇಲೆ ಫಸ್ಟ್ ಆಫ್ ಆಲ್ ಅವ್ರವ್ರು ಮಾಡ್ಕೊಂಡಿರೋ ರೂಲ್ಸು. ನಾವು ಫುಡ್ ಆರ್ಡ್ರ್ ಮಾಡೋದು ಯಾಕೆ? ನಮ್ಮ ಮನೆ ಬಾಗಿಲು ತಂದು ಕೊಡೋದಕ್ಕೆ ಅಂತ. ನಾನು ಕೇಳಿದ ಪ್ರಶ್ನೆಗೆ ಅವ್ರ ಹತ್ರ ಆನ್ಸರ್ ಇರಲಿಲ್ಲ. ಹಾಗಾಗಿ ನನ್ನ ನಂಬರ್ನ ಬ್ಲಾಕ್ ಮಾಡಿ ನನ್ನ ಗಾಡಿನ ಅನ್ಲಾಕ್ ಕೂಡ ಮಾಡಲಿಲ್ಲ.
ನಾನು ಹೇಳಿದ್ದೆ ಅವ್ರಿಗೆ ನನ್ನ ಗಾಡಿನ 4 ಗಂಟೆ ಅಷ್ಟರಲ್ಲಿ ಓಪನ್ ಮಾಡಿಲ್ಲ ಅಂದರೆ ನಾನು ಪೊಲೀಸ್ನ ಇನ್ವಾಲ್ವ್ ಮಾಡಬೇಕಾಗತ್ತೆ ಅಂತ. ಬಟ್ ನಾನು 8:30ವರೆಗೂ ವೆಯ್ಟ್ ಮಾಡಿದೆ. ನನ್ನ ಗಾಡಿ ಓಪನ್ ಆಗದಿರೋದಾಗ ನಾನು ಪೊಲೀಸ್ನ ಇನ್ವಾಲ್ವ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಡೇ ಪೊಲೀಸ್ ಎಲ್ಲ ಬಂದು ಗಾಡಿನ ಅನ್ಲಾಕ್ ಮಾಡಿಸ್ಕೊಟ್ರು. ನಮಗೆ ರೂಲ್ಸ್ ಇರಲ್ಲ, ಮೇನ್ ರೋಡಲ್ಲೇ ನಾವು CC ಕ್ಯಾಮ್ರಾ ಆಫ್ ಮಾಡ್ತೀವಿ ಆಫ್ಟರ್ 12 o'clock. ನಿಮ್ಗೇನು ರೀ ರೈಟ್ಸ್ ಇದೆ ಇಲ್ಲಿ? ಹೆಣ್ಮಕ್ಳಿಗೆ ಏನು ಸೇಫ್ಟಿ ಇದೆ? ಏನಕ್ಕೆ ನೀವು ಈ ಸೆಕ್ಯೂರಿಟಿ ಕ್ಯಾಬಿನ್ಗೆ ಫುಡ್ನ ಡೆಲಿವರಿ ಮಾಡೋ ಥರ ಆಪ್ಷನ್ ಕೊಟ್ಟಿಲ್ಲ? ಏನಕ್ಕೆ ಬಂದು ಹುಡುಗಿರು ಮೇನ್ ಗೇಟಿಗೆ ಇಸ್ಕೋಬೇಕು? ಆ್ಯಂಡ್ ಅಷ್ಟು ಇದ್ದರೆ ವಿತ್ ಒಂದು ಸೆಕ್ಯೂರಿಟಿನ ಕಳಿಸ್ಬೇಕಿತ್ತು ಹುಡುಗಿ ಜೊತೆ ಮೇನ್ ಗೇಟ್ವರೆಗೂ ಅಂತೆಲ್ಲ ಪೊಲೀಸೇ ಕರೆಕ್ಟಾಗಿ ನ್ಯಾಯವಾಗಿ ಮಾತಾಡಿ ಆ್ಯಂಡ್ ಮುಗಿಸ್ಕೊಟ್ರು. ಆ್ಯಂಡ್ ಬಟ್ ಒಂದೇ ಅವ್ರಿಗೆಲ್ಲ ಇನ್ಸಲ್ಟ್ ಆಗೋಗಿದೆ ಅಸೋಸಿಯೇಷನ್ ಅವ್ರಿಗೆ, ಬಿಕಾಸ್ ದೇ ಹ್ಯಾವ್ ಟ್ರೈಡ್ ಅ ಲಾಟ್. ಫೈನ್ ಕಟ್ಟಿಸ್ಕೊಂಡು ನಂತರ ಅಪಾಲಜಿ ಲೆಟ್ರೆಲ್ಲ ಇಸ್ಕೊಂಡು ಫುಲ್ ಶೋ ಆಫ್ ಮಾಡೋಣ ಅಂದ್ಕೊಂಡಿದ್ರು. ಬಟ್ಲಿ ಅದಾಗಲಿಲ್ಲ, ಬಿಕಾಸ್ ನಾನು ವಾಯ್ಸ್ ರೈಸ್ ಮಾಡಿದ್ದು ಫಾರ್ ಅ ಗುಡ್ ಕಾಸ್. ಅನ್ನೆಸೆಸರಿ ನಾನು ಯಾವುದಕ್ಕೂ ಇನ್ವಾಲ್ವ್ ಆಗಲ್ಲ. ಇನ್ವಾಲ್ವ್ ಆಗಿದ್ದೀನಿ ಅಂದ್ರದಲ್ಲಿ ಒಂದು ರೀಸನ್ ಇರುತ್ತೆ. ಹಾಗಾಗಿ ಎನಿವೆ ನಂದು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು, ಬಟ್ ದಟ್ಸ್ ಫೈನ್. ಇದರಿಂದ ಒಂದಿಷ್ಟು ಜನ ಇಲ್ಲಿರೋ ಸ್ಟೇ ಆಗಿರೋ ಮಲಯಾಳಿ ಸ್ಟೂಡೆಂಟ್ಸ್ಗಾಗಿರ್ಬೋದು, ಯಾವುದೇ ಸ್ಟೂಡೆಂಟ್ಸ್ಗಾಗಿರ್ಬೋದು ಯೂಸ್ ಆಗುತ್ತೆ. ಬಿಕಾಸ್ ಅವ್ರು ಕ್ವೆಶ್ಚನ್ ಮಾಡೋಕ್ಕಾಗಲ್ಲ, ಮಾಡಿದ್ರೆ ಅವ್ರನ್ನ ಕನ್ನಡ ಬರಲ್ಲ ಅಂದ್ಕೊಂಡೇ ಅವ್ರನ್ನ ತುಳಿದಾಕ್ಬಿಡ್ತಾರೆ ಇಲ್ಲಿ. ಸೊ ಯಾರೂ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ, ಯಾಕೆ ಬೇಕಪ್ಪ ಅಂತ. ಬಟ್ ನಾನು ಮೊದಲೇ ಮಂಡ್ಯದ ಹುಡುಗಿ, ಕೇಳಬೇಕಾ? ಇಂಥವನ್ನೆಲ್ಲ ಸಹಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಇಲ್ಲಿರೋ ಅಸೋಸಿಯೇಷನ್ ಅವರು ನಮ್ಮ ಓನರ್ಗೆ ಕಾಲ್ ಮಾಡಿ ನನ್ನ ಮೇಲೆ ಇಲ್ಲಿರೋ ಕತೆ ಎಲ್ಲ ಕಟ್ಟಾಗಿ ಟ್ರೈ ಮಾಡಿದ್ರು. ಬಟ್ ನಾನು ಎಜುಕೇಟೆಡು, ಹಾಗಾಗಿ ಇವರು ಏನೇ ಹೇಳಿದ್ರು ಒಂದೇ ಹೇಳಿದ್ದು, ಅವಳ ಗಾಡಿನ ಅನ್ಲಾಕ್ ಮಾಡಿ ಅವಳು ನಮ್ಮ ಮಗಳ ಥರ ಇಲ್ಲ, ನಾವು ಈ ವಿಷಯದಲ್ಲಿ ಇನ್ವಾಲ್ವ್ ಆದರೆ ಇದಿನ್ನೂ ದೊಡ್ಡದಾಗಬೇಕಾಗತ್ತೆ ಅಂತ ನಮ್ಮ ಓನರೇ ಅವ್ರಿಗೆ ವಾರ್ನ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಓನರ್ ಕೂಡ ನನ್ನ ಜೊತೆ ನಿಂತಿದ್ದಾರೆ. ಓನರ್ ಅಷ್ಟೇ ಅಲ್ಲ, ಇಲ್ಲಿರೋ ಎಷ್ಟೊಂದು ಜನ ಓನರ್ಸ್ಗಳು ಅಂದರೆ ಈ ಅಪಾರ್ಟ್ಮೆಂಟಲ್ಲಿರೋರೆಲ್ಲ ನನಗೆ ಸಪೋರ್ಟು ನಿಂತ್ಕೊಂಡು ಎಂಕರೇಜ್ ಮಾಡಿದ್ದಾರೆ. ಬಟ್ ನಾನಿದು ವಾಯ್ಸ್ ರೈಸ್ ಮಾಡಿದಾಗ ನನಗೆ ಯಾರೋ ಸಪೋರ್ಟು ಬರ್ತಾರೆ, ಇವ್ರು ಸಪೋರ್ಟ್ ಬೇಕಿದ್ದಲ್ಲ, ನಾನೇನು ಯೋಚನೆ ಮಾಡಿದ್ದೀರ ವಾಯ್ಸ್ ರೈಸ್ ಮಾಡಿದ್ದು. ಬಟ್ ಐ ಆಮ್ ಹ್ಯಾಪಿ, ನಾನು ಒಳ್ಳೆ ವಿಷಯಕ್ಕೆ ವಾಯ್ಸ್ ರೈಸ್ ಮಾಡಿದ್ರಿಂದ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಹಾಗೆ ನಾನು ಈ ಒಂದಿದ್ರಲ್ಲಿ ವಿನ್ ಆದೆ ಅಂತಲೂ, ಚಿಕ್ಕದಾದ್ರೂ ಬಟ್ ವಿನ್ ಆದೆ ಅನ್ನೋ ಒಂದು ಖುಷಿ ಇದೆ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ಹ್ಯುಮ್ಯಾನಿಟಿ ಅನ್ನೋದು ಒಂದು ನಾವು ಫಸ್ಟ್ ಪ್ರಿಯಾರಿಟಿಯಲ್ಲಿ ಇಟ್ಕೊಂಡ್ರೆ, ಕೈಂಡ್ನೆಸ್ನ ನಾವು ಇಟ್ಕೊಂಡ್ರೆ ಸಾಕು. ಇಟ್ಸ್ ವೆರಿ ಈಸಿ. ಎಷ್ಟೊಂದು ವಿಷಯಗಳನ್ನ ಈಸಿಯಾಗಿ ನಾವು ಸಾರ್ಟ್ ಔಟ್ ಮಾಡ್ಬೋದು. ಬಟ್ ಸಮ್ ಪೀಪಲ್ ಬುದ್ಧಿ ಇಲ್ಲದಿರೋ ಥರ ಬಿಹೇವ್ ಮಾಡ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಪ್ರಪಂಚದಲ್ಲಿ ನಾವು ಎಲ್ಲ ಥರ ಜನಗಳ ಜೊತೆನೂ ಗುದ್ದಾಡಬೇಕು. ಅಂತೂ ಇಂತೂ ನಾನು ಯಾವುದೇ ರೀತಿ ಫೈನ್ ಕಟ್ದಿರೆ, ಅಪಾಲಜಿ ಲೆಟ್ರ್ ಕೊಡ್ದಿರೆ ನನ್ನ ಗಾಡಿನ ಅಂದರೆ ನನ್ನ 2 ವೀಲರ್ನ ಬಿಡಿಸ್ಕೊಂಡಿದ್ದಾಯಿತು, ಸಮಾಧಾನ. ಪೆನಾಲ್ಟಿ ಅಪ್ಲೈ ಆಗುತ್ತೆ. ಇವ್ರಿಗೆ ಏನು ಸ್ಪೆಷಲ್ ಅಲ್ಲ ಸರ್, ಕಟ್ಲಿ ನೈಟ್ ಟೈಮ್ ಅವೆಲ್ಲ ಆಗೋದಿಲ್ಲ, ಹಿಂಗೆಲ್ಲ ಹೇಳಿದ್ರೆ ಆಗೋದಿಲ್ಲ. ನಿಮ್ಗೆ ಸುಮ್ಮನೆ ನೀವು ರೂಲ್ಸ್ ಮಾಡ್ಕೊಳ್ಳೋದಕ್ಕೆ ಯಾರು ಗೊತ್ತಿಲ್ಲ ಇಲ್ಲಿ. ಇದು ಪಬ್ಲಿಕ್ ರೋಡ್ ಅಲ್ಲ, ಇದು ಸೊಸೈಟಿಗೆ ಅದರದೇ ಆದಂತ ರೂಲ್ಸ್ ಎಲ್ಲ ಇದೆ ಸರ್. ಎಲ್ಲಿ ಡಿಸ್ಪ್ಲೇ ಆಗಿದೆ ತೋರ್ಸಕ್ಕೆ ಹೇಳಿ ಸರ್. ಸರ್ ನಮ್ DOD ಬೇಕಂತ ಕಳಿಸ್ತೀನಿ ನಾನು. ಡಿಒಡಿ ಬಗ್ಗೆ ನನಗೂ ಬೇಜಾನ್ ಮಾತಿದೆ, ನಾನು ಅದು ಬೇಜಾನ್ ಮಾತಾಡ್ತೇನೆ ಅಸೋಸಿಯೇಷನ್ ಮೀಟಿಂಗ್ ಅಲ್ಲಿ. ಡಿಒಡಿ ಬಗ್ಗೆ सुपरवाइजर को बुलाओ, अगर खोलने के लिए ನಾವೇ ಸೀಸ್ ಮಾಡೋದಿಲ್ಲ ಗಾಡಿನ. ಸುಮ್ಮನೆ ಇನ್ನೊಂದು ಇದರ ಮಾಡ್ಬಾರ್ದು. ಹೆಣ್ಮಕ್ಳಿಗೆ 1 ಗಂಟೆ ರೂಲ್ಸ್ ಅಂತ ಅದೇ ಇದಾರಲ್ಲ, ಸೆಕ್ಯೂರಿಟಿ ಗಾರ್ಡ್ ನೀವು ಕಳಿಸ್ಬೋದು, ಜೊತೆ ಕಳಿಸ್ಕೊಡಿ, ಇಲ್ಲೇ ಬರ್ತಾರೆ ಅವರು. ಅದು ಸಾಲ್ವ್ ಮಾಡ್ಬೋದು. ಹಾಂ ಸರ್, ಮೇಲ್ ಮಾಡಿದ್ದೀನಿ ಸರ್ ನಾನು. ಈ ತರ ಎಲ್ಲ ಮಾಡ್ಬಿಡಿ. ಇದು ಕ್ಲಿಪ್ ಆದ್ರೆ ಭಾರಿ ದೊಡ್ಡ ಇದಾಗುತ್ತೆ. ಸುಮ್ಮನೆ ನಾವು ಟ್ರಾಫಿಕ್ ಅವರೇ ಹಿಂಗ್ ಮಾಡೋದಿಲ್ಲ, ಪೊಲೀಸ್ ಅವರೇ ಈ ತರ ಮಾಡೋದಿಲ್ಲ. No problem sir, that thing you can solve later also. I need my vehicle. ಓಪನ್ ಮಾಡ್ತಾರೆ ಪೊಲೀಸ್ ಓಪನ್ ಮಾಡ. 40,000 ಜನ, 40,000 ಮನೆಗಳಿದೆ ನಮ್ದು. ನಾನು ಹಂಗಂತ ಹೋಗ್ಬಿಟ್ಟು ಎಲ್ಲರನ್ನೂ ಇದು ಮಾಡೋಕ್ಕಾಗಲ್ಲ. ನಮಗೆ ಹ್ಯುಮ್ಯಾನಿಟಿ ಇರುತ್ತೆ, ಕೇಳ್ತೀವಿ, ಮಾಡ್ತೀವಿ. ತೀರಾ ಜಾಸ್ತಿ ಅಂದ್ರೆ ಮಾತ್ರ ಮಾಡಿ. ಈ ಥರ ಎಲ್ಲ ಚಿಕ್ಕ ಪುಟ್ಟದ್ದು ಮಾಡಿದ್ರೆ ಕಿರಿಕಿರಿ ಆಯ್ತದೆ. ಮಾಡಕ್ಕೆ ಹೋಗ್ಬಿಟ್ಟು ಈ ಥರ ಆ ಥರ ಯಾರೂ ರೂಲ್ಸ್ ಕೊಟ್ಟಿಲ್ಲ. ಈ ಥರ ಕ್ರಾಂತಪಟ್ಟು ಇರೋದು ನಮ್ಮ ಪೊಲೀಸರಿಗೆ ಮಾತ್ರನೇ. ಈ ಥರ ಎಲ್ಲ ಮಾಡೋಂಗಿಲ್ಲ ನೀವು. Yes sir, I have said. ನಮ್ಮ ಪೊಲೀಸವರು ಬಿಟ್ಟರೆ ಯಾರಿಗೂ ಅಧಿಕಾರ ಇಲ್ಲ ಈ ಥರ ಕ್ಲಿಪ್ ಹಾಕೋದಕ್ಕೆ. ಸುಮ್ಮನೆ ಆಯ್ದ ಪೂಜೆ ನನ್ನ
ಕಾರ್ದು ಫಸ್ಟ್ ಮೊದಲನೇ ನನ್ನ ಕಾರ್ ಇದು, ಈ ಕಾರ್ದು ನನ್ನ ಕಾರ್ದು ಮೊದಲನೇ ಆಯ್ತು ಪೂಜೆ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಕಾರ್. ಓಕೆ, ಫಸ್ಟ್ ಮಾಡ್ಬಿಡೋಣ. ನಿಂಬೆಹಣ್ಣು ಮಮ್ಮಿ, ನಿಂಬೆಹಣ್ಣು ಸರಿ ಇದೆಯಾ ನೋಡು. ನಿಂಬೆಹಣ್ಣು ಸರಿ ಇದೆಯಾ? ಬೇಕಿತ್ತು. ಸರಿ ಇದೆ, ಕುತ್ಕೋತಿಯಾ? ಒಂದ್ ರೌಂಡ್ ಹೋಗ್ಬಿಟ್ಟು ಬರ. ಒಂದ್ ರೌಂಡ್ ಹೋಗ್ಬೇಕು. ನೀನ್ ಆನೆ ಮಾಡಿಲ್ಲ ಅಲ್ಲಿ ರೆಕಾರ್ಡು ಮಾಡಿದೀನಿ, ಅದು ರೆಕಾರ್ಡ್ ಆಗ್ತದೆ ಕಡೆ, ಅದಕ್ಕೆ ನಮ್ನೆ ಅಂತಾರೆ. ಹಾಯ್ ಬಂದೆ. ನಾವು ಪೂಜೆ ಮಾಡ್ತಾ ಇದ್ವಿ. ಇಲ್ಲಿ ಮಾಡಿದ್ರ ಇಲ್ಲಿದ್ರ ಥ್ಯಾಂಕ್ಸ್ ಆಂಟಿ. ಅಲ್ಲಿ ಹೋಗ್ತೀರಾ ಕ್ಲಬ್ ಹೌಸ್ ಹತ್ರ? ಹೋಗಲ್ವಾ? ನಾನು ಪ್ರೆಸಿಡೆಂಟಿಗೆ ಕಾಲ್ ಮಾಡಿ, ಸರ್ ಈ ಥರ ನನ್ನ ಗಾಡಿ ಲಾಕ್ ಮಾಡ್ಯಾರ ನಿಮ್ಮ ಸೆಕ್ಯೂರಿಟಿ ಅವರು ಅಂತ ಅಂದಾಗ, ಫಸ್ಟ್ ಈ ಆಸ್ಟ್ ನೀವು ಓನರಾ ಟೆನೆಂಟಾ ಮೇಡಮ್? ಟೆನೆಂಟ್ ಅಂದಿದ್ದಕ್ಕೆ ನನಗೆ ಫೈನ್ ಕಟ್ಟಿ ಅಂದಿದ್ದು. ಅದೇ ಓನರ್ ಅಂದಿದ್ರೆ ಓಕೆ ಮೇಡಮ್, ಓಕೆ ಓಕೆ ನೆಕ್ಸ್ಟ್ ಟೈಮ್ ಬರೋಕ್ಕೆ ಹೋಗಬೇಡಿ ಅಂತೇಳಿ ಅನ್ಲಾಕ್ ಮಾಡಿಬಿಟ್ಟಿರೋರು. ಅಂತ ಇಂಥ ಚೆನ್ನಾಗಿ ಪೂಜೆ ಆಯ್ತು ಮೇಡಮ್. ನಾನು ತಿಂದೆ ಬೇಡ. ಹ್ಯಾಪಿ ದಸರಾ ಆಯುಧ ಪೂಜೆ. ಹ್ಯಾಪಿ ದಸರಾ ಆಯುಧ ಪೂಜೆ. ಶುಭಾಶಯಗಳು. ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಸೊ ನಾನು ನಮ್ಮಮ್ಮ ಆಯುಧ ಪೂಜೆ ಮಾಡಿದೆ. ನಾನು ನಿಮ್ಮಮ್ಮನ ಆಯುಧ ಪೂಜೆ ಮಾಡಿದೆ. ಮಾಡಾಯ್ತು. ನಾನು ನಮ್ಮಮ್ಮ ಆಯುಧ ಪೂಜೆ ಮಾಡಾಯ್ತು. ಈ ಕಾರು ಈ ವರ್ಷದ ನಮ್ದು ಮೊದಲನೇ ಅಡಿಷನು. ಇಷ್ಟು ವರ್ಷ ನಾನು ಟೂ ವೀಲರ್ಗೆ ಮಾಡ್ತಾ ಇದ್ದೆ. ಅಂದರೆ ಲಾಸ್ಟ್ 3-4 ವರ್ಷದಿಂದ ನಾನು ಟೂ ವೀಲರ್ ಮಾತ್ರ ಮಾಡ್ತಾಯಿದ್ದೆ. ಈ ವರ್ಷದಿಂದ ನನ್ನ ಕಾರ್ ಕೂಡ ಜಾಯ್ನ್ ಆಗಿದೆ. ಸೊ ಗ್ರೇಟ್ಫುಲ್. ಈ ಕಾರು ನಮಗೆ ತುಂಬ ಸ್ಪೆಷಲ್. ಬಿಕಾಸ್ ತುಂಬ ಖುಷಿಯಿಂದ ನಾವು ಈ ಕಾರ್ನ, ಅಂದರೆ ನಮ್ಮ ಲೈಫಲ್ಲಿ ಇದು ಕೂಡ ಒಂದು ಇವಾಗ ಫ್ರೆಂಡ್. ನಮಗೆ ತುಂಬ ಖುಷಿ ಇದೆ. ಕಾರು, ನನ್ನ ಟೂ ವೀಲರ್ ಎರಡಕ್ಕೂ ಪೂಜೆ ಮಾಡಿ ಮುಗೀತು. ನಮ್ಮ ದಸರಾ ಆಯುಧ ಪೂಜೆ ಮುಗೀತು. ಇನ್ನು ಮನೆಗೆ ಹೋಗ್ಬಿಟ್ಟು ಮನೆಗೆ ಲ್ಯಾಪ್ಟಾಪ್, ಟಿ ವಿ, ಫ್ರಿಡ್ಜ್ ಏನೇನಿರುತ್ತೆ ಅದಕ್ಕೆಲ್ಲ ಪೂಜೆ ಮಾಡಬೇಕು. ಆ್ಯಕ್ಚುಲಿ ಆಫೀಸ್ಗೆ ಪೂಜೆ ಮಾಡಿಸ್ಬೇಕು. ಸೊ ದೊಡ್ಡ ಪೂಜೆನ ಇಟ್ಕೊಂಡಿದ್ದೀನಿ. ನಾನು ಪೋಸ್ಟ್ಪೋನ್ ಮಾಡಿದ್ದೀನಿ. ನನಗೆ ಹುಬ್ಳಿಯಲ್ಲಿ ಇವೆಂಟ್ ಬೇರೆ ಇರೋದ್ರಿಂದ ಎಲ್ಲ ಮುಗಿಸ್ಕೊಂಡ ಮೇಲೆ ಪ್ರೊಬಬ್ಲಿ ಈ ಮಂತ್ ಯಾವಾಗಾದರೂ ಪ್ಲ್ಯಾನ್ ಮಾಡ್ಬೋದು ಮತ್ತೆ ದೊಡ್ಡ ಪೂಜೆ ಆಫೀಸ್ಗೆ. ಆ ಟೈಮಲ್ಲಿ ಆಫೀಸ್ಗೆಲ್ಲ ಪೂಜೆ ಮಾಡ್ತೀನಿ. ಆಫೀಸಲ್ಲಿ ತುಂಬ ಪೂಜೆ ಮಾಡೋದಿದೆ. ಇಷ್ಟು ಹಬ್ಬದ ಅಪ್ಡೇಟ್. ಇವಾಗ ನಾವು ಕ್ಲಬ್ ಹೌಸ್ಗೆ ಮನೇಲಿ ಒಂದು ಪೂಜೆ ಮಾಡಿ ಕ್ಲಬ್ ಹೌಸ್ಗೆ ಒಂದು ರೌಂಡ್ ಹಾಕ್ಬಿಟ್ಟು ಬರ್ತೀವಿ ಅಷ್ಟೇ. ಕ್ಲಬ್ ಹೌಸಲ್ಲಿ ಏನಾಗ್ತದೆ ನೋಡ್ಕೊಂಡು ಬರೋಣ. ಬಾಯ್, ಕರ್ಕೊಂಬರೋಣ. ಬಾಯ್. ಈಗ ನೀನೇ ಮಾಡ್ಬೇಕಾಗಿರೋದು ಮನೇಲಿ ಪೂಜೆ. ನನ್ನ ಪಾರ್ಕಿಂಗ್ ಸ್ಪೇಸಲ್ಲಿ ಬೇರೆ 2 ವೀಲರ್ ಕೂಡ ಪಾರ್ಕ್ ಆಗಿದೆ ಇಲ್ಲಿ. ಬಟ್ ನಾನು ಯಾವತ್ತೂ ಹೋಗ್ಬಿಟ್ಟು ಕ್ವೆಶ್ಚನ್ ಮಾಡಿಲ್ಲ. ಬಿಕಾಸ್ ಆಲ್ರೆಡಿ ಎಕ್ಸ್ಟ್ರಾ ಜಾಗ ಇದೆ, ಪರವಾಗಿಲ್ಲ ಬೇರೆಯವ್ರನ್ನ ನಿಲ್ಲಿಸ್ಕೊಳ್ಳಿ, ಬಟ್ ನನಗೇನು ತೊಂದರೆ ಆಗ್ತಿಲ್ಲ ಅಲ್ವಾ ಅಂತ ನಾನು. ನನ್ನ ಥರನೇ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಲೈಫ್ ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಎಷ್ಟೊಂದು ಜನದ ಕನಸಾಗಿರುತ್ತೆ. ಈ ರೀತಿ ಚಿಕ್ಕ ಪುಟ್ಟಕ್ಕೂ ಕಿರಿಕ್ ಮಾಡಿಕೊಂಡು ನಮ್ಮ ಪೀಸ್ ಆಫ್ ಮೈಂಡ್ನ ನಾವೇ ಹಾಳು ಮಾಡ್ಕೊಳ್ಳೋದು ಸರಿಯಿಲ್ಲ. ಈವೆಂಟ್ ಚೆನ್ನಾಗಿದೆ ಅಲ್ಲ. ಇದು ನನ್ನ ವೆರಿ ಗುಡ್ ಫ್ರೆಂಡ್, ವೆರಿ ಕ್ಲೋಸ್ ಫ್ರೆಂಡ್ ಕೊಟ್ಟಿದ್ದು. ಹೌದು. ನನ್ನ ಫ್ರೆಂಡ್ ಕೊಟ್ಟಿದ್ದು ಕೀ ಬೆಂಚ್. ಇದು ಎಷ್ಟು ಕ್ಯೂಟಾಗಿದೆ ಅಲ್ಲ. ಇಟ್ಕೋಬೇಕಾ? ಓಕೆ, ಮಿನಿ ಸ್ಟೋರಿ ಮುಗೀತು. ಥ್ಯಾಂಕ್ ಯು ಇದನ್ನೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನು ಈ ಸ್ಟೋರಿ ಬಗ್ಗೆ ಏನೋ ನೀವು ಕೂಡ ಕಾಮೆಂಟ್ ಮಾಡಿ. ನನ್ನ ಪಾಡಿಗೆ ನಾನು ನನ್ನ ಕೆಲಸ ಆಯಿತು, ನಾನಾಯಿತು ಅಂತ ಇರ್ತೀನಿ. ಬಟ್ ಈ ಥರ ವಿಷಯಗಳು ಬಂದಾಗ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ದಯವಿಟ್ಟು ನೀವು ಕೂಡ ಏನಾದರೂ ವಾಯ್ಸ್ ರೈಸ್ ಮಾಡುವಂಥ ಸಿಚುವೇಶನ್ಸ್ ಬಂದರೆ
ಪ್ಲೀಸ್ ವಾಯ್ಸ್ ರೈಸ್ ಮಾಡಿ. ನಿಮ್ಗದು ಹೆಲ್ಪ್ ಆಗಿಲ್ಲ ಅಂದ್ರೂ ನಿಮ್ಮ ಹಿಂದೆ ಬರೋ ಅಂಥವ್ರಿಗಾದ್ರೂ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಐಲ್ ಬಿ ಗ್ರೇಟ್ಫುಲ್. ಇದೆ ನಮ್ಮ ಕ್ಲಬ್ ಹೌಸ್. ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ಇಷ್ಟ ಆಗಿತ್ತು ನನ್ನ ಆಯುಧ ಪೂಜೆ ವ್ಲಾಗ್ ವಿತ್ ಸ್ಟೋರಿ. ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ನಾನು ಯಾವ ರೀತಿ ವ್ಲಾಗ್ ಮಾಡಬೇಕು ಅಂತ ನಿಮ್ಗೇನಾದರೂ ಇದ್ದರೆ ದಯವಿಟ್ಟು ಅದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಾದರೂ ಮೆಸೇಜ್ ಮಾಡಿ, ಅಲ್ಲಿ ರೆಸ್ಪಾಂಡ್. ದಾಂಡಿಯಾ ನೈಟ್ ಇತ್ತು, ಬಟ್ ಇಲ್ಲಿ ನಾನು ದಾಂಡಿ ಆಡಿದ್ದಕ್ಕಿಂತ ಇಲ್ಲಿದ್ದವ್ರ ಜೊತೆ ಮಾತಾಡಿದ್ದೇ ಆಯಿತು ಆ ವಿಷಯದ ಬಗ್ಗೆ. ಬಟ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ನನ್ನ. ಅದೇ ಖುಷಿಲಿ ಓಡೋಗಿ ಮನೆಗೆ ಸೇರಿಕೊಂಡೆ. ಅಷ್ಟೇ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸ್ಟೋರಿ ಹೇಳಿದೆ. ನೆಕ್ಸ್ಟ್ ಟೈಮ್ ಯಾವ ಥರ ವ್ಲಾಗ್ ಮಾಡಬೇಕು ಅನ್ನೋದನ್ನು ನಂಗೆ ತಿಳಿಸ್ಕೊಡಿ, ನಿಮಗೋಸ್ಕರ ಮಾಡ್ತೀನಿ. ಆ್ಯಂಡ್ ಸೋ ಸಾರಿ ತುಂಬ ಗ್ಯಾಪ್ ಆದಮೇಲೆ ನಾನು ಈ ವ್ಲಾಗ್ನ ಹಾಕಿದೆ. ಇನ್ಮೇಲಾದ್ರೂ ಕಂಟಿನ್ಯೂಸ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಟಾಟಾ.